ಪರಮ ಅನುಗ್ರಹಕ್ಕಾಗಿ ಹೇಳ್ತಾರೆ. ಸೂತ ಉವಾಚ 15ನೇ ಅಧ್ಯಾಯ, ಭಾಗವತದ 15ನೇ ಅಧ್ಯಾಯದ 1, 2, 3 ಶ್ಲೋಕಗಳು, ಅವುಗಳಿಗೆ ವ್ಯಾಖ್ಯಾನ, ಭಾಗವತ ತಾತ್ಪರ್ಯ. ವಾಸುದೇವಾಂಘ್ರ್ಯಭಿಧ್ಯಾನ ಪರಿಬೃಂಹಿತ ರಂಹಸ ಭಕ್ತ್ಯಾ ನಿರ್ಮಥಿತಾಶೇಷ ಕಷಾಯ ಧಿಷಣೋರ್ಜುನ ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ ಕಾಲಕರ್ಮ ತಮೋರುದ್ಧಂ ಪುನರಧ್ಯಗಮದ್ವಿಭು ವಿಶೋಕೋ ಬ್ರಹ್ಮಸಂಪತ್ಯ ಸಂಚಿನ್ನದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾತ್ ಅಸಂಭವ ಎಂಬುದಾಗಿ 3 ಶ್ಲೋಕಗಳಿವೆ. ಅರ್ಥ ಏನು? ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದದ್ದರಿಂದ ಅರ್ಜುನನಿಗೆ, ಅರ್ಥಾತ್ ಸಕಲ ಪಾಂಡವರಿಗೆ, ಎಲ್ಲ ಸಕಲ ಸಜ್ಜನರಿಗೆ ತುಂಬ ಮನಸ್ಸಿಗೆ ದುಃಖವಾಗಿದೆ. ಭಗವಂತ ಸತ್ತ ಅಂತನ್ನುವ ಕಾರಣಕ್ಕಲ್ಲ, ಪರಮಾತ್ಮನ ವಿಯೋಗವಾಯಿತು, ಪ್ರತ್ಯಕ್ಷವಾಗಿ ಭಗವಂತ ಕಣ್ಣಿಗೆ ಕಾಣುತ್ತಿಲ್ಲ ಅನ್ನುವುದು ಅವರೆಲ್ಲರ ದುಃಖಕ್ಕೆ ಕಾರಣ ಅಂತನ್ನಿ. ಆಗ ವಾಸುದೇವ ಅಂಘ್ರಿ ಭಗವಂತನ ಪಾದವನ್ನು ಅಭಿಧ್ಯಾನ, ನಿರಂತರವಾಗಿ ಧ್ಯಾನವನ್ನು ಪರಮಭಕ್ತಿಯಿಂದ ಮಾಡಿದ್ದಕ್ಕಾಗಿ ಅದರಿಂದ ಪರಿಬೃಂಹತ ರಂಹಸ, ಭಕ್ತಿ ಸ್ವಲ್ಪ ಡಾರ್ಮೆಂಟ್ ಆಗಿರ್ತದೆ, ಪ್ಯಾಸಿವ್ ಆಗಿರ್ತದೆ, ಕ್ರಿಯಾಶೀಲವಾಗಿರುವುದಿಲ್ಲ, ಉದ್ರಿಕ್ತವಾಗಿರುವುದಿಲ್ಲ. ವ್ಯವಹಾರದ ಭಾಷೆಯಲ್ಲಿ ಹೇಳುವುದಾದರೆ ಉಲ್ಬಣವಾಗಿರುವುದಿಲ್ಲ. ಹಾಗೆ ಅದು ಅಷ್ಟು ಕಾರ್ಯಕಾರಿಯಾಗಿ ಭಕ್ತಿ ನಮ್ಮ ಮನಸ್ಸಿನಲ್ಲಿ ಓಡಾಡ್ತಿರುವುದಿಲ್ಲ. ಸುಮ್ಮನೆ ಇರ್ತದೆ, ದೇವರು ದೊಡ್ಡವ, ಭಗವಂತ ಸರ್ವೋತ್ತಮ, ಇಷ್ಟು ಸಾಮಾನ್ಯವಾಗಿರ್ತದೆ. ಎಲ್ಲ ಜ್ಞಾನವನ್ನು ಮಾಡಿಕೊಂಡಿದ್ದರೂ ಕೂಡ. ಹಾಗಾದರೆ ಆ ಭಕ್ತಿಗೆ ವೇಗ, ರಭಸ, ಆ ವಿಧವಾದಂತಹ ಒಂದು ಅಗಾಧತೆ, ವಿಶಿಷ್ಟ ಶಕ್ತಿ ಅದು ಬರಬೇಕಾದರೆ ಏನಾಗಬೇಕು ಅಂತನ್ನೋದನ್ನು ಭಾಗವತ ಸೂಚಿಸ್ತಿದೆ. ವಾಸುದೇವ ಅಂಘ್ರಿ ಅಭಿಧ್ಯಾನ ಪರಿಬೃಂಹಿತ ರಂಹಸ. ಆ ಭಕ್ತಿಗೆ ವಿಶೇಷವಾಗಿರುವಂತಹ ಒಂದು ರಭಸ್ಸು, ಒಂದು ವಿಶೇಷವಾದ ವೇಗ, ಅದರಲ್ಲಿ ಸಾಮರ್ಥ್ಯ, ಭಾರೀ ವಿಶಿಷ್ಟವಾದಂತಹ ಕಾರ್ಯ ಮಾಡುವಂತಹ ಶಕ್ತಿ, ಅದು ಸ್ಫುಟವಾಗಿ ತೋರಬೇಕಾಗಿದ್ದರೆ ಪರಮಾತ್ಮನ ಪಾದಗಳ ಧ್ಯಾನವನ್ನು, ವಿಶೇಷವಾದ ಭಕ್ತಿಯಿಂದ ಧ್ಯಾನವನ್ನು ಮಾಡಿ 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 ಆ ರಭಸ್ಸನ್ನು ಭಕ್ತಿಗೆ ಕೊಡಲು ಸಾಧ್ಯವಿದೆ. ಪರಿಬೃಂಹಿತ ರಂಹಸ, ಪರಿಬೃಂಹಿತ ಅಂದರೆ ತುಂಬಿಕೊಂಡ, ರಂಹಸ್ಸು ವೇಗ. ಸಮುದ್ರದ ತೆರೆ ನೀರು ಒಂದೇ ಅಲ್ಲ, ಆದರೆ ಆ ಗಾಳಿ ಬಂದಾಗ ಹೇಗೆ ತೆರೆ ದೊಡ್ಡ ತೆರೆ ಬರುತ್ತೆ, ಆ ರೀತಿಯಾಗಿ ಆಗಬೇಕಾದರೆ ಗಾಳಿ ಬೇಕು. ಹಾಗಿಲ್ಲಿ ವಾಸುದೇವ ಅಂಘ್ರಿ ಅಭಿಧ್ಯಾನ ಬೇಕು. ಭಗವಂತನ ವಿಶೇಷವಾದ, ಭಗವಂತನ ರೂಪಗಳ, ಮಹಿಮೆಯ, ಗುಣಗಳ, ಆ ಪರಮಾತ್ಮನ ಪಾದಾರವಿಂದದ ವಿಶೇಷವಾದ ಧ್ಯಾನವನ್ನು ಮಾಡಿ 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 ಭಕ್ತಿಯನ್ನು ಅತೀ ಉನ್ನಾಹಕ್ಕೆ, ಸ್ಥಿತಿಗೆ ಒಯ್ಯಲು ಸಾಧ್ಯ. ಹಾಗಾಗಿ ವಾಸುದೇವಾಂಘ್ರ್ಯಭಿಧ್ಯಾನ ಪರಿಬೃಂಹಿತ ರಂಹಸ ಭಕ್ತ್ಯ, ಏನು ಭಕ್ತಿಯ ಉದ್ರೇಕವಾಗತ್ತಲ್ಲ, ಆ ವಿಧವಾದ ಭಕ್ತಿಯ ಉದ್ರೇಕದಿಂದ ಅರ್ಜುನನ ಅಶೇಷ ಕಷಾಯಗಳು, ಎಲ್ಲ ಕರ್ಮಗಳು, ಆ ಎಲ್ಲ ಕರ್ಮಗಳು ನಿರ್ಮಥಿತವಾಗಿದೆ, ನಾಶವಾಗಿ ಹೋಗಿವೆ. ಅಂಥ ಬುದ್ಧಿ ಉಳ್ಳವನಾಗಿದ್ದಾನೆ ಅರ್ಜುನ. ಭಗವಂತನ ಧ್ಯಾನವನ್ನು ಮಾಡಿದ್ದರಿಂದ ಭಗವಂತನಲ್ಲಿಯ ಭಕ್ತಿಯ ಉದ್ರೇಕವಾಗಿದೆ. ಭಗವಂತನ ಭಕ್ತಿಯ ಉದ್ರೇಕದಿಂದಾಗಿ
ಅವನಲ್ಲಿರುವಂತಹ ಏನು ಪಾಪಗಳಿತ್ತೋ ಆ ಪಾಪಗಳೆಲ್ಲವೂ ನಾಶವಾಗಿದೆ ಅಂತ ಭಾಗವತ ಹೇಳ್ತಾರೆ. ಇದು ಒಂದು ಮಾತು, 1ನೇ ಶ್ಲೋಕ. ಇಷ್ಟು ಸುಲಭವಾಗಿಲ್ಲ, ಇಷ್ಟು ಸುಲಭವಾಗಿಲ್ಲ. ಎಲ್ಲ ಶ್ರೀಮದಾಚಾರ್ಯರ ವಾಕ್ಯದಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಇವತ್ತು ತಾತ್ಪರ್ಯ ನಿರ್ಣಯ ಆಗ್ಬೋದು, ಆಗದೇ ಇರ್ಬೋದು. ಇದನ್ನು ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಕೂಡಿ ಹೇಳಿದಾಗ ಲಾಭ, ಮತ್ತೆ ನಾಳೆ ಒಂದು ಸ್ವಲ್ಪ ಅಂತಾದರೆ ಅದು ರಸ ಹೋಗುತ್ತೆ. ಮುಂದಿಂದು ಗೀತಂ ಭಗವತಾಧ್ಯಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ ಕರ್ಮತಮೋರುದ್ಧಂ ಪುನರಧ್ಯಗವದ್ ವಿಭು ಸಮರ್ಥರಾಗಿರುವಂತಹ ಅರ್ಜುನನು ಭಗವಂತನು ಸಂಗ್ರಾಮ ಮೂರ್ಧನಿ ಯುದ್ಧದ ಮುಂಚೂಣಿಯಲ್ಲಿ ಇರುವಾಗ ಯಜ್ಞಾನಂ ಗೀತಂ ಯಾವ ಜ್ಞಾನವನ್ನು ಮತ್ತೆ ಪರಮಾತ್ಮ ಉಪದೇಶ ಮಾಡಿದನು ಅಂದರೆ ಗೀತೆಯ ಉಪದೇಶವನ್ನು ಮಾಡಿದನು. ಆ ಜ್ಞಾನವು ಕಾಲ ಕರ್ಮ ತಮಸ್ಸು, ಪ್ರಾರಬ್ಧ ಕರ್ಮ ಮತ್ತು ಕಾಲ. ಬಹಳ ದಿವಸವಾಯಿತಲ್ಲ, 36 ವರ್ಷಗಳಾಯಿತು. ಆದ್ದರಿಂದ ಕಾಲ ಹಾಗೂ ತಮೋಗುಣ, ಪ್ರತಿಯೊಬ್ಬರಲ್ಲಿ ತಮೋಗುಣವಿದೆ. ಮರುವು ಅನ್ನುವುದು ಬರೋದಕ್ಕೆ ತಮೋಗುಣ, ಅಜ್ಞಾನಕ್ಕೆ ತಮೋಗುಣ. ಹಾಗಾಗಿ ಪ್ರಾರಬ್ಧ ಕರ್ಮ, ಸುದೀರ್ಘವಾದ ಕಾಲ ಮತ್ತು ತಮೋಗುಣ, ಈ ಮೂರರಿಂದಾಗಿ ವೃದ್ಧವಾಗಿದೆ ಜ್ಞಾನ. ಅಂಥ ಜ್ಞಾನವನ್ನು ಪುನರಧ್ಯಗಮದ್ ವಿಭು, ಮತ್ತೆ ಅದನ್ನು ಮರುಪಡೆದ ಅರ್ಜುನ. ಯಾರ ಉಪದೇಶದಿಂದಲ್ಲ, ತಾನು ಅದನ್ನೆಲ್ಲ ನೆನಪು ಮಾಡಿಕೊಂಡ ಅಂತ ತಾತ್ಪರ್ಯ. 3ನೇ ಶ್ಲೋಕ. ವಿಶೋಕೋ ಬ್ರಹ್ಮ ಸಂಪತ್ಯ ಸಂಚಿನ್ನ ದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾದ ಸಂಭವ. ಬ್ರಹ್ಮಸಂಪತ್ತಿ ಅಂತನ್ನುವ ಶಬ್ದಕ್ಕೆ ಭಗವಂತನ ಸಾಕ್ಷಾತ್ಕಾರ ಎಂದರ್ಥ ಮಾಡಿದ್ದಾರೆ ಆಚಾರ್ಯ. ಬ್ರಹ್ಮಸಂಪತ್ಯ ಭಗವಂತನ ಸಾಕ್ಷಾತ್ಕಾರದಿಂದ, ಅಪರೋಕ್ಷ ಜ್ಞಾನದಿಂದಾಗಿ ಸಂಚಿನ್ನ ದ್ವೈತ ಸಂಶಯ. ಈ ಶಬ್ದಕ್ಕೆ ಅರ್ಥವನ್ನು ನಾನು ಹೇಳೋದಿಲ್ಲ, ಶ್ರೀಮದಾಚಾರ್ಯ ಹೇಳೋರಿದ್ದಾರೆ. ದ್ವೈತ ಸಂಶಯವನ್ನು ಕಳೆದುಕೊಂಡ ಮತ್ತು ಲೀನ ಪ್ರಕೃತಿಯನ್ನು ಕಳೆದುಕೊಂಡ, ನೈರ್ಗುಣ್ಯ ಸತ್ವರಜಸ್ತಮೋ ಗುಣಗಳನ್ನು ಕಳೆದುಕೊಂಡ ಮತ್ತು ಅಲಿಂಗತ್ವಾತ್ ಲಿಂಗದೇಹವನ್ನು ಕಳೆದುಕೊಂಡ. ಆದ್ದರಿಂದಲೇ ವಿಶೋಕ ಶೋಕರಹಿತನಾದ, ಅಸಂಭವ ಜನ್ಮರಹಿತನಾದ ಅರ್ಜುನ. ಇಷ್ಟು ಒಟ್ಟಿಗೆ 3 ಶ್ಲೋಕಗಳಲ್ಲಿ ಭಾಗವತ ಏನೇನು ಹೇಳಿದೆ ಅಂತನ್ನುವುದನ್ನು ವೇದವ್ಯಾಸ ದೇವರು ಏನು ಹೇಳಿದ್ದಾರೆ ಅಂತ ಅವರ ಮಗ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಮೊದಲನೇದ್ದು ಮೊದಲನೇ ಶ್ಲೋಕದಲ್ಲಿ ವಾಸುದೇವಾಂಗ್ರಭಿಧ್ಯಾನ ಪರಿಬ್ರಹ್ಮಿತರಂಹಸ ಭಕ್ತ್ಯ ನಿರ್ಮಥಿತಾಶೇಷ ಕಷಾಯ ಧಿಷಣೋರ್ಜುನ ಅನ್ನುವಲ್ಲಿ ಕಷಾಯ ಎಂದರೆ ಪಾಪ ಕರ್ಮ, ಅಶೇಷ ಕಷಾಯ ಎಂದರೆ ಎಲ್ಲ ಪಾಪಗಳು. ಭಕ್ತ್ಯ ನಿರ್ಮಥಿತ ಎಂದರೆ ಭಕ್ತಿಯ ಉದ್ರೇಕದಿಂದಾಗಿ ಎಲ್ಲ ಪಾಪಗಳನ್ನು ಕಳೆದುಕೊಂಡ. ಇದೇನಿದು? ಭಕ್ತಿಯಿಂದ ಪಾಪವನ್ನು ಕಳೆದುಕೊಂಡ ಅಂತನ್ನೋೇ ಮಾತು ಸರಿಯಲ್ಲ. ಯಾಕೆಂದರೆ ಅರ್ಜುನ ಇವನು ಇಂದ್ರ ಅಂತಂದರೆ ದೇವತೆ. ಆ ಇಂದ್ರ ಪದವಿಗೆ ಬರೋದಕ್ಕಿಂತಲೂ ಹಿಂದೆ 20 ಕಲ್ಪಗಳ ಹಿಂದೆಯೇ ಅಪರೋಕ್ಷ ಜ್ಞಾನವಾಗಿದೆ. ಹೇಗೆ ಶೇಷದೇವರಿಗೆ 41 ಕಲ್ಪ ಅಥವಾ ರುದ್ರದೇವರಿಗೆ 40 ಕಲ್ಪಗಳ ಹಿಂದೆ, ಬ್ರಹ್ಮದೇವರಿಗೆ 100 ಕಲ್ಪಗಳ ಹಿಂದೆ ಅಪರೋಕ್ಷ ಜ್ಞಾನವೋ ಹಾಗೆ ಇಂದ್ರದೇವರಿಗೆ 20 ಕಲ್ಪಗಳ ಹಿಂದೆ ಅಪರೋಕ್ಷ ಜ್ಞಾನವಾಗಿದೆ. ಆದ್ದರಿಂದ 20 ಕಲ್ಪಗಳ ಹಿಂದೆ ಅಪರೋಕ್ಷ ಜ್ಞಾನವಾದ ಮೇಲೆ ಆಗಲೇ ಅವರಿಗೆ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತ ಸೂತ್ರದಲ್ಲಿ ಹೇಳಿದಂತೆ ಎಲ್ಲ ಪಾಪಗಳ ನಾಶವಾಗಿ ಬಿಟ್ಟಿದೆ. ಅಪರೋಕ್ಷ ಜ್ಞಾನ ಮಾಡೋದೇನು? ಕರ್ಮನಾಶವನ್ನು ಮಾಡುತ್ತಲ್ಲ, ಕರ್ಮಕ್ಷಯ ಅಂತನ್ನೋದೇ ಮೊದಲನೇ ಪಾದದಲ್ಲಿ ಹೇಳಿದಂಥದ್ದು. ಹಾಗಾಗಿ ಅಪರೋಕ್ಷ ಜ್ಞಾನವಾದ ಕ್ಷಣ ಅರ್ಥಾತ್ 2ನೇ ಕ್ಷಣ, ಈ ಕ್ಷಣ ಅಪರೋಕ್ಷ ಜ್ಞಾನವಾದರೆ 2ನೇ ಕ್ಷಣ ಕರ್ಮನಾಶವಾಗಿಬಿಟ್ಟಿತ್ತು. ಅಂದಮೇಲೆ ಅಪರೋಕ್ಷ ಜ್ಞಾನ 20 ಕಲ್ಪಗಳು 20 ಬ್ರಹ್ಮಾಂಡಗಳ
ಪೂರ್ವದಲ್ಲಿ ಅವರಿಗೆ ಅಪರೋಕ್ಷ ಜ್ಞಾನವಾಗಿ ಆಗಲೇ ಎಲ್ಲ ಕರ್ಮಗಳ ನಾಶವಾಗಿದ್ದ ಮೇಲೆ ಈಗ ಇಂದ್ರಾವತಾರನಾಗಿ ಈಗ ಅರ್ಜುನನಾದಾಗ ವಿಶೇಷ ಭಕ್ತಿ ಮಾಡಿದ್ದಕ್ಕೆಲ್ಲ ಪಾಪವನ್ನು ನಾಶ ಮಾಡಿಕೊಂಡ ಎಂಬ ಮಾತು ಹೇಗೆ ಸಮಂಜಸ? ಅಪರೋಕ್ಷ ಜ್ಞಾನದಿಂದ ಹಿಂದೆ ಎಲ್ಲ ಕರ್ಮಗಳ ನಾಶವಾಗಿದೆಯಲ್ಲ ಅಂತ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಬರೀತಾರೆ, ಜ್ಞಾನಿನಾಂ ಅಪರೋಕ್ಷ ಜ್ಞಾನಿಗಳಿಗೆ ಸಂಚಿತ ಕರ್ಮಗಳ ನಾಶ, ಆಗಾಮಿ ಕರ್ಮಗಳ ನಾಶ ಹಿಂದೆಯೇ ಆಗಿ ಹೋಗಿರುತ್ತೆ. ಅಪರೋಕ್ಷ ಜ್ಞಾನ ಹುಟ್ಟಿದ 2ನೇ ಕ್ಷಣಕ್ಕೆ ಸೋದಯತ್ ಫಲದಂ ಧ್ಯಾನಂ ಎಂಬುದಾಗಿ ಹೇಳಿದ್ದರಿಂದ. ಆದರೆ ಹಾಗಾದರೆ ಇಲ್ಲೇನು ಹೇಳಿದಾರಲ್ಲ ಅಂದರೆ, ಇಲ್ಲಿ ಜ್ಞಾನಿನಾಂ ಪ್ರಾರಬ್ಧಸ್ಯೈವ ವಿನಿರ್ಮಥನಂ ಯೋಗ್ಯಸ್ಯೈವ. ಆಚಾರ್ಯರು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳಿಗೆ ಕರ್ಮನಾಶ, ಈ ರೀತಿ ಭಕ್ತಿಯನ್ನು ಮಾಡಿದ್ದಕ್ಕೆ ಕರ್ಮನಾಶವಾಯಿತು ಅಂತೇನಂತಾರಲ್ಲ, ಅದರ ಅರ್ಥ ಏನು ಅಂತಂದರೆ ಅದಕ್ಕೆ ಆಚಾರ್ಯರು ಹೇಳಿದರು, ಪ್ರಾರಬ್ಧ ಕರ್ಮದ ವಿನಿರ್ಮಥನ ಅಂದರೆ ಸಂಚಿತ ಕರ್ಮಗಳ ನಾಶವಾಗಿರ್ತದೆ. ಸಂಚಿತ ಕರ್ಮಗಳ ನಾಶವಾಗಿರ್ತದೆ, ಆಗಾಮಿ ಕರ್ಮಗಳ ಲೇಪವಾಗುವುದಿಲ್ಲ. ಆದರೆ ಪ್ರಾರಬ್ಧ ಕರ್ಮ ಉಳಿದಿರ್ತದೆ. ಆ ಪ್ರಾರಬ್ಧ ಕರ್ಮವೇನಿರುತ್ತೋ ಆ ಪ್ರಾರಬ್ಧ ಕರ್ಮದಲ್ಲಿಯ ಅನೇಕ ಅಂಶವನ್ನು, ಅನೇಕ ಪಾಪಗಳನ್ನು ಈ ಭಕ್ತಿಯ ಉದ್ರೇಕದಿಂದ ಅಪರೋಕ್ಷ ಜ್ಞಾನಿಗಳು ನಾಶ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಮಾಡಿಕೊಳ್ತಾರೆ. ಅವರವರು ಎಷ್ಟೆಷ್ಟು ಹೆಚ್ಚು ಭಕ್ತಿಯನ್ನು ಮಾಡ್ತಾರೋ ಅದರಿಂದಾಗಿ ಅದಕ್ಕೆ ತಕ್ಕಂತೆ ಅವರ ಕರ್ಮಗಳ ಪಾಪಕರ್ಮಗಳ ನಾಶವಾಗುತ್ತದೆ, ಅಥವಾ ಅನುಷ್ಠ ಪುಣ್ಯಗಳ ನಾಶವೂ ಆಗುತ್ತದೆ ಎಂದರ್ಥ. ಹೊರತು ಇದು ಸಂಚಿತ ಕರ್ಮದ ನಾಶ, ಆಗಾಮಿ ಕರ್ಮದ ನಾಶ ಅಂತ ಭಾವಿಸಬೇಡಿ ಅಂತ ಶ್ರೀಮದಾಚಾರ್ಯರು ಅತ್ಯಂತ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತಾರೆ. ಜ್ಞಾನಿನಾಂ ಪ್ರಾರಬ್ಧಸ್ಯೈವ ವಿನಿರ್ಮಥನಂ, ಜ್ಞಾನಿಗಳ ಪ್ರಾರಬ್ಧ ಕರ್ಮದ ನಿರ್ಮಥನವಾಗುತ್ತದೆ. ಇಷ್ಟು ಹೇಳಿದ ಮೇಲೆ ಇಷ್ಟಕ್ಕೆ ಮುಗಿಲಿಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಪ್ರಾರಬ್ಧ ಕರ್ಮದ ನಿರ್ಮಥನವಾಗತ್ತೆ ಅಂತಂದ್ರೆ ಹಾಗಾದ್ರೆ ಮೋಕ್ಷಕ್ಕೆ ಹೋಗ್ಬಿಡ್ಲಿ. ಅದಕ್ಕಾಗಿ ಉತ್ತರ ಕೊಟ್ಟರು, ಯೋಗ್ಯಸ್ಯೈವ, ಯೋಗ್ಯವಾದಂತಹ ನಾಶಯೋಗ್ಯವಾಗಿರುವಂತಹ ಯಾವ ಪ್ರಾರಬ್ಧ ಕರ್ಮಗಳೋ ಯಾವ ಪಾಪಗಳೋ ಅವುಗಳ ನಾಶವಾಗ್ತದೆ, ಎಲ್ಲ ಪಾಪಗಳ ನಾಶವಾಗುವುದಿಲ್ಲ. ಅದು ಯೋಗ್ಯ ಯಾವುದು ಯಾವುದು ಯೋಗ್ಯವಲ್ಲ ಅಂತನ್ನುವುದನ್ನು ಭಗವಂತ ನಿರ್ಣಯ ಮಾಡ್ತಾನೆ ಹೆಚ್ಚು ಕಡಿಮೆ. ಆ ವಿಧವಾದಂತಹ ಕರ್ಮಗಳ ಪ್ರಾರಬ್ಧ ಕರ್ಮಗಳ ನಾಶವನ್ನು ನಾವೀಗ ಅರ್ಜುನನಿಗೆ ಆಗಿದೆ ಎಂದಾಗಿ ತಿಳಿಯಬೇಕು. ಅರ್ಜುನ ಭಗವಂತನ ಧ್ಯಾನವನ್ನು ಮಾಡಿ ಮಾಡಿ ಭಕ್ತ್ಯುದ್ರೇಕವನ್ನು ಸಂಪಾದಿಸಿದ. ಭಕ್ತ್ಯುದ್ರೇಕವನ್ನು ಸಂಪಾದಿಸಿದ್ದಕ್ಕಾಗಿ ಪ್ರಾರಬ್ಧ ಕರ್ಮಗಳಲ್ಲಿ ಯಾವುದನ್ನು ಭೋಗ ಮಾಡಬೇಕಾಗಿತ್ತೋ ಆ ಭೋಗ ಮಾಡಬೇಕಾದ ಕರ್ಮಗಳ ಫಲೋತ್ಕರ್ಷದ್ವಾರ ಫಲೋತ್ಕರ್ಷವಾಗದಿದ್ದಂತೆ ನಾಶವನ್ನು ಮಾಡಿಕೊಂಡಿದ್ದಾನೆ. ಇದೇ ಉಪಮರ್ದಂಚ ಎಂಬ ಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸಿದಂಥದ್ದು ಎಂದಾಗಿ ಆಚಾರ್ಯರು ನಮಗೆ ತಿಳಿಸ್ತಾರೆ. ಆಗ ಹೇಳ್ತಾರೆ, ಹಾಗಾದರೆ ಈ ವಿಧವಾದ ಪ್ರಾರಬ್ಧ ಕರ್ಮಗಳ ನಾಶವಾಗುವುದು ಬಗೆ ಹೇಗೆ, ಏನು ಕಾರಣಗಳಿಂದಾಗತ್ತೆ ಅನ್ನುವುದಕ್ಕೂ ಕಾರಣ ಪ್ರಮಾಣವನ್ನು ಕೊಡ್ತಾರೆ. ಮಹತಾ ಕಾರಣೇನೈವ. ಆಚಾರ್ಯ ಅಂತಾರೆ, ಸುಮ್ಮನೆ ಸುಲಭವಾಗಿ ಏನೋ ಸಣ್ಣ 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 ಕರ್ಮಗಳಿಂದ ಪ್ರಾರಬ್ಧ ಕರ್ಮಗಳ ನಾಶವಾಗುವುದಿಲ್ಲ. ಮಹತ್ತರವಾದಂತಹ ಕಾರಣದಿಂದ ಪ್ರಾರಬ್ಧ ಕರ್ಮಗಳ ನಾಶವಾಗುತ್ತದೆ. ಮಹತಾ ಕಾರಣೇನೈವ ಪ್ರಾರಬ್ಧಾನ್ಯಪಿ ಕಾನಿಚಿತ ಕರ್ಮಾಣಿ ಕ್ಷಯಮಾಂತಿ. ಎಲ್ಲ ಕರ್ಮಗಳ ನಾಶವಾಗುವುದಿಲ್ಲ. ಪ್ರಾರಬ್ಧ ಕರ್ಮಗಳು ಕರ್ಮಾಣ್ಯನಂತಾನಿ ಯಥೇಷ್ಟಮೀಶಃ ಸಂಪಾದ್ಯತೇಷಾಂ ಫಲಮಿಚ್ಛಯೈವ ಕ್ವಚಿದ್ದದಾತಿ ಕ್ವಚನೋ ದದಾತಿ ನಹ್ಯಾನಂತ್ಯಾತ್ ಕರ್ಮಣಾಂ ಭೋಗನಾಶ ಅಂತ ನ್ಯಾಯ ವಿವರಣದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹಾಗಾಗಿ ಯಾವ ಕರ್ಮಗಳ ಭೋಗವನ್ನು ಕೊಡ್ತಾನೆ, ಯಾವ ಕರ್ಮಗಳ ಭೋಗವನ್ನು ಕೊಡುವುದಿಲ್ಲ ಪ್ರಾರಬ್ಧ ಕರ್ಮದಲ್ಲಿ ಅನ್ನುವುದು ಕೂಡ ಭಗವಂತನಿಗೆ ಬಿಟ್ಟದ್ದು. ಅರ್ಥಾತ್ ಪರಮಾತ್ಮ ಅದನ್ನು ತಾನೊಂದು ನಿಯಮವನ್ನು ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕರ್ಮಗಳ ನಾಶವನ್ನು ಮಾಡ್ತಾನೆ.
ಮಹತಾ ಕಾರಣೇನೈವ ಪ್ರಾರಬ್ಧಾನ್ಯಪಿ ಕಾನಿಚಿತ್ ಕರ್ಮಾಣಿ ಕ್ಷಯಮಾಯಾಂತಿ ಬ್ರಹ್ಮದೃಷ್ಟಿಮತಃ ಕ್ವಚಿತ್. ಕ್ವಚಿತ್ ಅಂದರೆ ಫಲೋತ್ಕರ್ಷದಲ್ಲಿ ಬ್ರಹ್ಮದೃಷ್ಟಿಮತಃ, ಭಗವಂತನ ಅಪರೋಕ್ಷ ಜ್ಞಾನವಿದ್ದವನಿಗೆ ಇದು ಕೆಲಸವಾಗ್ತದೆ. ಅತ್ಯಂತ ಸುಂದರವಾದಂತಹ ಅತೀ ಮಹತ್ವದ ವಿಷಯವನ್ನು ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಹೇಳ್ತಾರೆ, ಅಲ್ಲಿ ಒಂದು ಮಾತು ಬರ್ತದೆ, ಏನಂತಾರೆ ಅಂತಂದರೆ, ಇಲ್ಲಿ ಮಹತಾ ಕಾರಣೇನೈವ ಅಂತಿದೆ. ಮಹತಾ ಕಾರಣೇನೈವ ಅಂತನ್ನುವ ಮಾತೇನಿದೆಯಲ್ಲ, ಇದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಮಗ್ರ ಸರ್ವಮೂಲವನ್ನು ನಾವು ಎಲ್ಲ ಕಡೆಗೆ ಆಲೋಡನೆ ಮಾಡಿದಾಗ ತಿಳಿದು ಬರುವಂಥದ್ದೇನು ಅಂದರೆ 4 ಸಾಧನಗಳಿವೆ. ಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡುವಂತಹ ಸಾಧನಗಳು 4 ಇವೆ. 4, 5. ಒಂದನೇದ್ದು ಭಕ್ತಿ, ಭಕ್ತಿಯ ಉದ್ರೇಕ, ಅತಿಶಯವಾದ ಭಕ್ತಿಯನ್ನು ಮಾಡಿ 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 ಪ್ರಾರಬ್ಧ ಕರ್ಮಗಳ ನಾಶವನ್ನು ಮಾಡಿಕೊಳ್ಳಬಹುದು. ಇನ್ನೊಂದು ಜ್ಞಾನಾತಿಶಯ, ಅತಿಶಯವಾದ ಜ್ಞಾನವನ್ನು, ಏನು 4 ವೇದ, ಮಹಾಭಾರತ, ಪಂಚರಾತ್ರ, ರಾಮಾಯಣ, ಭಾಗವತಾದಿ ಪುರಾಣಗಳು ಇತ್ಯಾದಿಗಳಿವೆಯೋ ನಮ್ಮ ಪಾಲಿಗೆ ಸರ್ವಮೂಲಾದಿಗಳು, ಆ ವಿಧವಾದ ಗ್ರಂಥಗಳ, ಸುಧಾದಿ ಗ್ರಂಥಗಳು, ಅಂಥವುಗಳನ್ನು ನೋಡಿ ಅಧ್ಯಯನ ಮಾಡಿ 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 ವಿಶೇಷವಾಗಿ ವಿಮರ್ಶೆಯನ್ನು ಮಾಡಿ 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 ಆ ಪ್ರಾರಬ್ಧ ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳುವುದು ಸಾಧ್ಯವಿದೆ. 2ನೇ ಜ್ಞಾನ. 3ನೇದ್ದಾಗಿ ಉಪಾಸನೆ, ಧ್ಯಾನ, ಉಪಾಸನಾ ಮತ್ತು ಧ್ಯಾನ. 4ನೇದ್ದಾಗಿ ಕರ್ಮಗಳು. ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮಾಡುವ ಕರ್ಮಗಳೇನಿವೆ ಅವುಗಳಿಂದ ಪ್ರಾರಬ್ಧ ಕರ್ಮಗಳ ನಾಶವಾಗುತ್ತದೆ, ಪಾಪದ ನಾಶವಾಗುತ್ತದೆ. ಹಾಗಾಗಿ 4 ವಿಧವಾದಂಥದ್ದು ಏನು ಸಾಧನಗಳಿವೆ, ಈ 4 ಥರ. ಅದಕ್ಕೆ ಶ್ರೀಮದಾಚ ಟೀಕಾರ ಯಾದವಾರ್ಯರು ಬರೀತಾರೆ ಇಲ್ಲಿ, ಮಹತಾ ಕಾರಣೇನ ಅನ್ನುವುದಕ್ಕೆ ಅರ್ಥ ಏನು? ಯಾದವಾರ್ಯರು ಬರೆಯೋದು ಜ್ಞಾನ ಭಕ್ತಿ ಆದಿ ಅಭಿವೃದ್ಧಿ ರೂಪೇಣ. ಜ್ಞಾನದ ಅಭಿವೃದ್ಧಿ, ಭಕ್ತಿಯ ಅಭಿವೃದ್ಧಿ, ಉಪಾಸನ, ಇಲ್ಲಿ ಹೇಳಿದ ಉಪಾಸನ, ಹಾಗೆ ಇವುಗಳಿಂದ ಮತ್ತೆ ನಾಶವಾಗುತ್ತವೆ. ಇಲ್ಲಿ ಶ್ರೀಮದಾಚಾರ್ಯ ಇದಾದ ಮೇಲೆ ಒಂದು ಮಾತನ್ನು ಹೇಳ್ತಾರೆ, ತೇಷಾಮಪಿ ಕಾಮ್ಯ ಕರ್ಮ ಫಲದೃಷ್ಟೇಶ್ಚ. ಇಲ್ಲಿ ಒಂದು ಸಮಸ್ಯೆ ಇದೆ. ಸುಧಾದಲ್ಲಿ ನಿಮಗೆ ಪಾಠದಲ್ಲಿ ಬಂದಿದೆ, ಪಾಠದಲ್ಲಿ ಬಂದು ಹೋಗಿದೆ. ಅದು ಏನು ಸಮಸ್ಯೆ ಅಂತಂದರೆ, ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಇಲ್ಲೇ ಇಲ್ಲಲ್ಲ, ಎಲ್ಲ ಕರ್ಮಗಳ ನಾಶವಾಗ್ತದೆ. ಎಲ್ಲಿ ಪ್ರಾರಬ್ಧ ಕರ್ಮ ಇದೆ? ಎಲ್ಲ ಕರ್ಮಗಳ ನಾಶ ಅಂತೇ ಹೇಳಬೇಕಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೂರುತ್ತೇರ್ಜು, ಎಲ್ಲ ಕರ್ಮಗಳ ನಾಶ ಅಂದಮೇಲೆ ಕರ್ಮ ಎಲ್ಲಿಂದ ಉಳಿತು, ಎಲ್ಲಿಂದ ಬಂತು, ಹೇಗೆ ನಾಶವಾಗ್ತದೆ? ಎಂದೋ ಅಪರೋಕ್ಷ ಜ್ಞಾನವಾದ ಕೂಡಲೇ ಎಲ್ಲ ಕರ್ಮಗಳು ಹೋಗಿಬಿಡ್ತು ಅಂತ ಪ್ರಶ್ನೆಯನ್ನು ಒಂದು ವಾದಿಗಳು ಮಾಡ್ತಾರೆ. ಆ ವಾದಿಗಳು ಮಾಡುವ ಆ ಪ್ರಶ್ನೆಗೆ ಉತ್ತರವನ್ನು ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ಸುಧಾದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಈ ಶಬ್ದದಲ್ಲಿ, ಈ ವಾಕ್ಯದಲ್ಲಿ ತೋರಿಸ್ತಾರೆ ಆಚಾರ್ಯ. ಏನಂತಾರೆ? ತೇಷಾಮಪಿ, ಹೌದು, ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ಅವರಿಗೆ ಕಾಮ್ಯ ಕರ್ಮಗಳ ಫಲವು ಕಂಡಿದೆ. ನಾನಾ ವಿಧವಾದ ಕಾಮ್ಯ ಕರ್ಮಗಳನ್ನು ಹಿಂದೆ, ಜನ್ಮಾಂತರಗಳ ಹಿಂದೆ, ಕೋಟಿ ಕೋಟಿ ಜನ್ಮಗಳ ಹಿಂದೆ ಮಾಡಿದ ಯಾವ ಕಾಮ್ಯ ಕರ್ಮಗಳಿವೆಯೋ ಆ ಕಾಮ್ಯ ಕರ್ಮಗಳ ಫಲಗಳು ಕಂಡಿವೆ. ಅಷ್ಟೇ ಅಲ್ಲ, ಉಪಲಕ್ಷಣೆಯ ನಿಷಿದ್ಧ ಕರ್ಮಗಳ ಫಲವೂ ಕಂಡಿದೆ, ಅರ್ಥಾತ್ ದುಃಖ.
ಕಾಮ್ಯ ಕರ್ಮಗಳ ಫಲವು ಕಂಡಿದೆ ಭೋಗ, ನಿಷಿದ್ಧ ಕರ್ಮಗಳ ಫಲವು ಕಂಡಿದೆ ದುಃಖ. ಯಾವ ಭೋಗವನ್ನು ಮಾಡುವುದು ಮೋಕ್ಷಕ್ಕೆ ಅನುಕೂಲವೇನಲ್ಲ, ಯಾವ ಭೋಗವನ್ನು ಮಾಡುವುದು ಅಂಥ ಮಹಾಫಲಕಾರಿ ಏನಲ್ಲ, ಆನಂದ ಉನ್ನಾಹಕ್ಕೇನು ಕಾರಣವಲ್ಲ, ಅಂಥದ್ದು ಭೋಗಗಳೇನಿವೆಯಲ್ಲ, ಈ ತರಹದ ಭೋಗಗಳೇನಿವೆ ಅವುಗಳನ್ನು ದೇವತೆಗಳು ಕೂಡ, ಅರ್ಥಾತ್ ಅಪರೋಕ್ಷ ಜ್ಞಾನಿಗಳೆಲ್ಲ, ಎಲ್ಲ ಅಪರೋಕ್ಷ ಜ್ಞಾನಿಗಳು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಭೋಗಿಸುವುದು ಕಂಡಿದೆ. ಅಂದ ಮೇಲೆ ಕಾಮ್ಯ ಕರ್ಮಗಳ ಫಲಭೋಗವಿದೆ, ನಿಷಿದ್ಧ ಕರ್ಮಗಳ ಫಲಭೋಗವಿದೆ. ಅಂದ ಮೇಲೆ ಪ್ರಾರಬ್ಧ ಕರ್ಮಗಳ ಫಲಭೋಗವನ್ನು ಒಪ್ಪಲೇಬೇಕು. ಯಾರು ಪ್ರಾರಬ್ಧ ಕರ್ಮ ಸರ್ವಥಾ ನಾಶವಾಗುತ್ತೆ ಅಂತಂತಾರೆ ಅವರ ಮಾತು ತಪ್ಪು ಅಂತ ಯುಕ್ತಿಯನ್ನು ಹೇಳುವುದಕ್ಕಾಗಿ ಶ್ರೀಮದಾಚಾರ್ಯರು ಇದನ್ನಂತಾರೆ. ಇದನ್ನೇ ಇನ್ನೊಂದು ಶಬ್ದಗಳಿಂದ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದುಂಟು, ಸ್ಯಾತ್ ಕಾಮ್ಯ ವಿಧಿ ವೈಯರ್ಥ್ಯಂ ಎಂಬುದಾಗಿ. ಅಲ್ಲಿ ಸ್ವಲ್ಪ ವಿಷಯ ಇದೆ, ಬೇರೆ ರೀತಿಯಿಂದ ಯುಕ್ತಿಯನ್ನು ಹೇಳಿದ್ದಾರೆ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಿಗೆ ಜ್ಞಾನವಾದ ಕೂಡಲೇ ಸಂಚಿತ ಕರ್ಮಗಳ ನಾಶ ಮತ್ತು ಆಗಾಮಿ ಕರ್ಮಗಳ ಅಲೇಪ ಎನ್ನುವುದಾದಂತೆ ಪ್ರಾರಬ್ಧ ಕರ್ಮಗಳ ನಾಶವೂ ಆಗತ್ತೆ ಅಂತ ಯಾರು ಹೇಳ್ತಾರೋ ಅದು ತಪ್ಪು. ಪ್ರಾರಬ್ಧ ಕರ್ಮಗಳು ಉಳಿಯುತ್ತವೆ, ಕಾಮ್ಯ ಕರ್ಮಗಳ ಫಲವನ್ನು ಭೋಗಿಸುತ್ತಾರೆ, ನಿಷಿದ್ಧ ಕರ್ಮಗಳ ಫಲವನ್ನು ಭೋಗಿಸುತ್ತಾರೆ. ಅವುಗಳ ಆ ನಿಷಿದ್ಧ ಕರ್ಮಗಳೇನಿವೆ ಅವುಗಳ ನಾಶವಾಗಬೇಕು ಅಂತಾದರೆ, ಅನಿಷ್ಟ ಕಾಮ್ಯ ಕರ್ಮಗಳ ನಾಶವಾಗಬೇಕಾದರೆ ನಾಶವಾಗಬೇಕಾದರೆ ಏನಾಗಬೇಕು? ಭಕ್ತಿಯ ಉದ್ರೇಕ, ಜ್ಞಾನದ ಉದ್ರೇಕ, ಉಪಾಸನಾ ಅತಿಶಯ ಹಾಗೂ ಕರ್ಮಗಳ ಅತಿಶಯ ಇವುಗಳನ್ನು ಮಾಡುವುದರಿಂದ ಈ ರೀತಿ ಎಲ್ಲ ನಾಶವಾಗ್ತದೆ, ಪ್ರಾರಬ್ಧ ಕರ್ಮಗಳ ನಾಶವಾಗ್ತದೆ ಎಂದಾಗಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮಗೆ ತೋರಿಸುತ್ತಾ ಇದ್ದಾರೆ. ಇದು 1ನೇ ಶ್ಲೋಕದ ವ್ಯವಸ್ಥೆ. ಭಾಳ ಅಂದರೆ ತಡೆದುಕೊಳ್ಳಿಕ್ಕೆ, ಕಂಟೈನ್ ಮಾಡಲಿಕ್ಕೆ ಆಗದೇ ಇದ್ದಷ್ಟು ಆನಂದ ಆಗ್ತಾ ಇದೆ ನಮಗೆ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ ಕಾಲಕರ್ಮ ತಮೂರುದ್ಧಂ ಪುನರಧ್ಯಗಮದ್ವಿಭು. ಇಲ್ಲಿ ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ಉತ್ತರ ಹೇಳ್ತಾರೆ. ಭಗವಂತ ಗೀತೋಪದೇಶವನ್ನು ಮಾಡಿದ, ಅದರಿಂದ ಜ್ಞಾನ ಬಂತು. ಸಾಕ್ಷಾತ್ ಅರ್ಜುನ ಇಂದ್ರಾವತಾರ ಅಪರೋಕ್ಷ ಜ್ಞಾನಿ ಎಲ್ಲ ಸತ್ಯ. ಆದರೆ ಅಷ್ಟೆಲ್ಲ ಜ್ಞಾನವನ್ನು ತಿರೋಧಾನವಾಗಿ ಬಿಟ್ಟಿತ್ತು. ಮತ್ತೆ ಯಾಕೆ ಅಂದರೆ ಕಾಲ ಕರ್ಮ ತಮೋಗುಣ. ಹೀಗೆ ಅಂತಂದಾಗ ಶ್ರೀಮದಾಚಾರ್ಯರು ಹೇಳಿದ ಕಾಲಕರ್ಮ ತಮೋರುದ್ಧಂ ಅಂತ ಭಾಗವತದಲ್ಲಿ ಹೇಳಿದ ಮಾತಿಗೆ ಆಚಾರ್ಯರು ಹೇಳುತ್ತಾರೆ, ನೋ, ಕಾಲ ಮತ್ತು ತಮೋಗುಣವೇನಿದೆ ಇವೆರಡೂ ಕೂಡ ಅಪ್ರಧಾನವಾದ ಕಾರಣಗಳು, ಪ್ರಧಾನ ಕಾರಣವಲ್ಲ. ಬೇಕಾದಷ್ಟು ಕಾಲವಾಗಲಿ ಕರ್ಮ ಒಳ್ಳೆಯದಿತ್ತು ಅಂತಂದರೆ ಯಾವುದೂ ಮುರಿಯೋದಿಲ್ಲ. ಬೇಕಾದಷ್ಟು ತಮೋಗುಣವಿರಲಿ, ಕರ್ಮ ಚೆನ್ನಾಗಿತ್ತು ಅಂತಂದರೆ ಆ ತಮೋಗುಣ ಅವನಿಗೆ ಮರುವು ತಂದು ಕೊಡುವುದಿಲ್ಲ. ಬ್ರಹ್ಮದೇವರು ದೃಷ್ಟಾಂತ, ವಾಯುದೇವರು ದೃಷ್ಟಾಂತ, ಮಧ್ವಾಚಾರ್ಯರು ದೃಷ್ಟಾಂತ, ಎಲ್ಲರೂ ದೃಷ್ಟಾಂತ. ಹಾಗಾದರೆ ಯಾರಿಗಾದರೂ ಮರೆಯತ್ತೆ ಅಂತನ್ನುವುದಕ್ಕೆ ಅರ್ಥ ಏನು, ಕಾರಣವೇನು ಅಂದರೆ ಕರ್ಮ ಇದೆ, ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮವಿದ್ದದ್ದರಿಂದ ಮರ್ತು ಹೋಗಿದೆ ಎಂದೇ ಹೇಳಬೇಕು, ಇನ್ನೊಂದು ಕಾರಣವಿಲ್ಲ. ಅದಕ್ಕಾಗಿ ಆಚಾರ್ಯರಂತಾರೆ, ಹಾಗಾದರೆ ಭಾಗವತದಲ್ಲಿ ತಮೋ ಗುಣ ಕಾಲ ಅಂತ ಹೇಳಿದ್ದಾರಲ್ಲ ಅಂದರೆ ಸರಿ, ಅದಲ್ಲ ಅಂತಲ್ಲ, ಆದರೆ ಕರ್ಮ ಪ್ರಧಾನ. ತಮ ಆದಿ ನಿರೋಧಶ್ಚ ಪ್ರಾರಬ್ಧ ಕರ್ಮಣೈವ. ಆಚಾರ್ಯರ ಅತ್ಯಂತ ಮಹತ್ವದ ವಾಕ್ಯ. ಇವತ್ತು ನಮಗಾಗಲಿ ನಿಮಗಾಗಲಿ ಯಾರಿಗೇ ಆಗಲಿ ಕಾಲದಿಂದ ಹಾಗೂ ತಮೋಗುಣದಿಂದ ಏನಾದರೂ ತೊಂದರೆಯಾಗಿದೆ, ಪೀಡೆಯಾಗಿದೆ, ಮರುವು ಬಂದಿದೆ ಇತ್ಯಾದಿ ಇತ್ಯಾದಿ ಏನಾದರೂ ಹೇಳಬೇಕಾದ್ರೆ ಎಲ್ಲ ತಮೋಗುಣ ಇದೆ. ತಮೋಗುಣದಿಂದಾಗಿ ಅವನಿಗೆ ನಿದ್ರೆ ಬಂತು ಅಂತನಬಾರದು. ಪ್ರಾರಬ್ಧ ಕರ್ಮ ಇತ್ತು, ಆದ್ದರಿಂದ ನಿದ್ರೆ ಬಂತು. ಪ್ರಾರಬ್ಧ ಕರ್ಮ ಇತ್ತು, ಆದ್ದರಿಂದ ಕೋಪ ಬಂತು. ಪ್ರಾರಬ್ಧ ಕರ್ಮ ಇತ್ತು, ಆದ್ದರಿಂದ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು.
ತಮೋಗುಣ ಅದಕ್ಕೆ ಪ್ರೋತ್ಸಾಹಕ. ಆದರೆ ಮುಖ್ಯವಾದದ್ದು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮವಿಲ್ಲ ಅಂತಾದರೆ ಯಾವ ಕಾಲ ಯಾವ ತಮೋಗುಣವೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಾರಬ್ಧ ಕರ್ಮ ಇತ್ತು ಅಂತಾದರೆ ಇವೆಲ್ಲ ಆ್ಯಕ್ಟಿವ್ ಆಗಿಬಿಡ್ತವೆ. ಇವೆಲ್ಲ ಆ್ಯಕ್ಟಿವ್ ಆಗಿಬಿಡ್ತಾವೆ. ತಮ್ಮ ತಮ್ಮ ಕೆಲಸವನ್ನು, ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಸಮರ್ಥವಾಗಿ. ಎಷ್ಟು ಅದ್ಭುತವಾದ ಮಾತು. ತಮ ಆದಿ ನಿರೋಧಶ್ಚ ಪ್ರಾರಬ್ಧ ಕರ್ಮಣೀವ. ಪ್ರಾರಬ್ಧ ಕರ್ಮದಿಂದಲೇ ತಮಸ್ಸು ಹಾಗೂ ಕಾಲ ಅವುಗಳಿಂದ ನಿರೋಧ. ನಿರೋಧ ಎಂದರೆ ಜ್ಞಾನದ ತಿರೋಧಾನ. ಜ್ಞಾನ ಒಂದೇ ಅಲ್ಲ, ಭಕ್ತಿ ಎಲ್ಲನೂ ಒಟ್ಟಿಗೆ. ಸದ್ಗುಣಗಳೇ ಅಲ್ಲ, ಎಲ್ಲ ಸದ್ಗುಣ, ಎಲ್ಲ ಸದ್ಗುಣಗಳು ತಿರೋಧಾನವಾಗ್ತದೆ. ಕರ್ಣ ಇದ್ದಾನೆ, ಕರ್ಣನಿಗೆ ನಾನಾ ವಿಧವಾದ ಗುಣಗಳಿವೆ. ದೇವತೆ ಅವನು, ಸೂರ್ಯ, ಅವನಿಂದ ನಮ್ಮ ಉದ್ಧಾರವಿದೆ. ಇಡೀ ಜಗತ್ತಿನ ಉದ್ಧಾರ ನಮ್ಮದೇ. ಅವನಿಗೆ ಅಧೀನರಾದವರೆಲ್ಲರೂ ಅವನಿಂದ ಉದ್ಧಾರವಾಗಬೇಕು. ಆದರೆ ಪ್ರಾರಬ್ಧ ಕರ್ಮವಿದ್ದದ್ದರಿಂದಾಗಿ ಅವನ ಸದ್ಗುಣಗಳೇನಿವೆ ಅವೆಲ್ಲವೂ ತಿರೋಧಾನ ಹೊಂದಿತ್ತು. ಅಂದರೆ ಏನರ್ಥವನ್ನು ತಿಳ್ಕೊಳ್ಳಿ. ಹೀಗೆ ಭಗವಂತನ ಅನುಗ್ರಹದಿಂದ, ಆದ್ದರಿಂದ ಜ್ಞಾನ, ಅದಕ್ಕೆ ಶ್ರೀಮದಾಚಾರ್ಯರು ಎಷ್ಟು ವ್ಯವಹಾರದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ನಾನು, ಎಷ್ಟು ಕೋಟಿ ರೂಪಾಯಿ ಕೊಟ್ಟರೂ ಈ ಶ್ಲೋಕ ನಮಗೆ ಶ್ಲೋಕಕ್ಕೆ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ. ಅಂಥ ಅದ್ಭುತವಾದ ಜ್ಞಾನಾದಿವ್ಯಕ್ತಿರವ್ಯಕ್ತಿ ಸುಖ ದುಃಖಾದಿಕಂ ತಥಾ ಸುದೃಷ್ಟ ಬ್ರಹ್ಮತತ್ವಾನಾಂ ಭವತ್ಯಾರಬ್ಧ ಕರ್ಮಣ ಇತಿ ಬ್ರಹ್ಮ ವೈವರ್ತೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಅವರಿಗೆ ಜ್ಞಾನವಾಯಿತು ಅಂತಂತಾರೆ. ಜ್ಞಾನವಾಯಿತು ಅಂತಂದ್ರೆ ಅರ್ಥ ಏನು? ಅಪರೋಕ್ಷ ಜ್ಞಾನಿಗಳೇ ಜನ್ಮಾಂತರದಲ್ಲಿ. ಆದರೆ ಈಗ ಅವನಿಗೆ ಜ್ಞಾನವಾಯಿತು ಅಂದರೆ ಜ್ಞಾನದ ಅಭಿವ್ಯಕ್ತಿ ಆಯಿತು. ಯಾಕೆ? ಅಂಥ ಉತ್ತಮವಾದ ಪ್ರಾರಬ್ಧ ಕರ್ಮವಿದೆ. ಆ ಅಪರೋಕ್ಷ ಜ್ಞಾನ ತಿರೋಧಾನವಾಯಿತು. ರುದ್ರದೇವರಿಗೆ ತಿರೋಧಾನವಾಯಿತು, ಶೇಷದೇವರಿಗೆ ತಿರೋಧಾನವ, ಆ ದೇವತೆಗೆ, ಈ ದೇವತೆಗೆ, ಈ ಹೆಣ್ಣು ಮಗಳಿಗೆ, ಆ ದೇವಿಗೆ, ಈ ಅಪ್ಸರೆಯರಿಗೆ, ಅವರು ಎಲ್ಲ, ಯಶೋದೆಗೆ, ದೇವಕಿಗೆ, ಅರ್ಜುನನಿಗೆ, ಎಲ್ಲ ತಿರೋಧಾನಗಳೇನಿವೆ ಅವೆಲ್ಲ ಪ್ರಾರಬ್ಧ ಕರ್ಮದಿಂದ. ಜ್ಞಾನಾದಿ ವ್ಯಕ್ತಿ ಅವ್ಯಕ್ತಿ. ಪರಮಾತ್ಮನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದಾಗ ದೇವರು 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 ಅಂತನ್ನುವಂತಹ ಯಶೋದೆ 2 ನಿಮಿಷದೊಳಗೆ ಪರಮಾತ್ಮ ಬಾಯಿ ಮುಚ್ಚಿದ ಮೇಲೆ ಮತ್ತೆ ತನ್ನ ಮಗು ಅಂತ ಹೇಳಿ ಮುದ್ದಾಡಿ ಆಡಿಸ್ತಾಳೆ. ಜ್ಞಾನಾದಿ ವ್ಯಕ್ತಿ ಅವ್ಯಕ್ತಿ. ಸುಖ ದುಃಖಾದಿಕಂ ತಥಾ. ಸುಖ ದುಃಖ ಇವೆಲ್ಲವೂ ಸುದೃಷ್ಟ ಬ್ರಹ್ಮತತ್ವಾನ. ಅಂದರೆ ದೈತ್ಯರಿಗೂ ಬ್ರಹ್ಮದರ್ಶನವಾಗತ್ತೆ ಅವತಾರದಲ್ಲಿ, ಅವೆಲ್ಲ ಅಲ್ಲ. ಸುದೃಷ್ಟ ಬ್ರಹ್ಮತತ್ವಾನ. ತಪಸ್ಸಿನಿಂದ, ಜ್ಞಾನದಿಂದ, ಧ್ಯಾನದಿಂದ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದ ಯಾವ ಸಜ್ಜನರಿದ್ದಾರೋ ಅಂಥ ಮಹಾನುಭಾವರು ಎಲ್ಲರೂ, ಮುಕ್ತಿಯೋಗ್ಯರಾದವರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಭವತ್ಯಾರಬ್ಧ ಕರ್ಮಣ, ಆರಬ್ಧ ಕರ್ಮದಿಂದ ಆಗತ್ತೆ. ಭಾಳಷ್ಟು ಹೇಳಬೇಕಾಗಿದೆ. ಎಲ್ಲ ವಿಷಯದಲ್ಲೂ ಭಾಳ ಹೇಳಬೇಕಾಗಿದೆ. 10 100 ದೃಷ್ಟಾಂತಗಳು ಮನಸ್ಸಿನಲ್ಲಿ ಬರ್ತವೆ. ಆದರೆ ಅಷ್ಟೆಲ್ಲ ಹೇಳಲಿಕ್ಕೆ ಭಾಳ ವೇಳೆ ಆಗ್ತದೆ, ಆದ್ದರಿಂದ ಬಿಡ್ತಾ ಇದ್ದೀನಿ. ಹಾಗಾಗಿ ಯಾರಿಗಾದರೂ ಅಪರೋಕ್ಷ ಜ್ಞಾನಿಯಾಗಿಯೇ ಈ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವಾಯಿತು ಅಂತ ಅನ್ನೋದಕ್ಕೆ ಅರ್ಥ ಏನು? ಪ್ರಾರಬ್ಧ ಕರ್ಮದಿಂದ ತಿರೋಧಾನವಾಗಿತ್ತು. ಉತ್ತಮವಾದ ಪ್ರಾರಬ್ಧ ಕರ್ಮ ಒದಗಿ ಬಂದದ್ದಕ್ಕೆ ಮತ್ತೆ ಜ್ಞಾನದ ವ್ಯಕ್ತಿಯಾಯಿತು. ಆ ಶಬ್ದವೇ ಆಗಿದೆ, ಜ್ಞಾನಾದಿ ವ್ಯಕ್ತಿ. ಜ್ಞಾನ, ಭಕ್ತಿ, ಗುಣ ಇತ್ಯಾದಿಗಳ ವ್ಯಕ್ತಿ, ಜ್ಞಾನ, ಭಕ್ತಿ, ಸದ್ಗುಣಗಳ ಅವ್ಯಕ್ತಿ, ಪ್ರಕಟವಾಗದಿರುವುದು. ಹಾಗೂ ಸುಖ ದುಃಖಾದಿಗಳು ಇವೆಲ್ಲವೂ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡವರಿಗೆ, ಅಪರೋಕ್ಷ ಜ್ಞಾನವಾದವರಿಗೆ ಆರಬ್ಧ ಕರ್ಮದಿಂದಲೇ ಆಗುವುದು. ಯಾವ ತಮೋಗುಣವೂ ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ, ಯಾವ ಕಾಲವೂ ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ಪ್ರಾರಬ್ಧ ಕರ್ಮದಿಂದ ಆಗತ್ತೆ.
ಆಗುವಾಗ ಕಾಲ ಮತ್ತು ತಮೋಗುಣವೂ ಕೂಡ ನಿಮಿತ್ತ ಕಾರಣವಾಗತ್ತೆ, ಸುಮ್ಮನೆ ನಿಮಿತ್ತ, ಅಪ್ರಧಾನವಾದ ನಿಮಿತ್ತವಾಗುತ್ತವೆ ಎಂದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅದ್ಭುತವಾದ ಮಾತು. ಅದ್ಭುತವಾದ ಮಾತು ಅಂದರೆ ಎಷ್ಟು ಎಲ್ಲ ದೇವತೆಗಳು, ಎಲ್ಲ ಅವತಾರಗಳು, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿವೆ ಅದೆಲ್ಲವೂ ಈ ಪ್ರಾರಬ್ಧ ಕರ್ಮದಿಂದಲೇ. ವಿಶೋಕೋ ಬ್ರಹ್ಮ ಸಂಪತ್ಯ ಸಂಚಿನ್ನದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾದ ಸಂಭವ. ಬ್ರಹ್ಮ ಸಂಪತ್ತಿ ಎಂಬ ಶಬ್ದಕ್ಕೆ ಮೊದಲು ಅರ್ಥವನ್ನು ಬರೆದು ಬಿಡ್ತಾರೆ ಆಚಾರ್ಯರು. ಬ್ರಹ್ಮ ಸಂಪತ್ತಿ ಅವಗತಿ, ಬ್ರಹ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಅಪರೋಕ್ಷ ಜ್ಞಾನ. ಸರಿ, ಒಂದೇದು. ಅದರಿಂದೇನು ಅಂದರೆ ಸಂಚಿನ್ನ ದ್ವೈತ ಸಂಶಯ ಅಂತ ಶಬ್ದ. ಅದು ಏನು, ಆನಂದಕ್ಕೆ ಮಿತಿನೇ ಇಲ್ಲ, ಆನಂದಕ್ಕೆ ಮಿತಿನೇ ಇಲ್ಲ. ಅಂಥ ಅದ್ಭುತವಾದ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡ್ತಾರೆ. ಅದು ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರ ತಲೆಗೂ ಬರುವುದಿಲ್ಲ, ಯಾರ ತಲೆಗೂ ಬರುವುದಿಲ್ಲ. ಕೇವಲ ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಮಕ್ಕಳು, ವಿಶ್ವಗುರುಗಳು, ಜೀವೋತ್ತಮರು ಇತ್ಯಾದಿ. ಹಾಗಾಗಿ ಅವರು ಭಗವಂತಂ ವಿನಾನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತ ದೃಷ್ಟಿಂ ಮೇ ದೇವ ಛಿಂದಿ ಜ್ಞಾನವರಾಸಿನ ಇತಿ ಬ್ರಾಹ್ಮೇ. 1.5 ಶ್ಲೋಕ, 1.5 ಶ್ಲೋಕ, ಆದರೆ ಅದ್ಭುತ. ಏನಾಗ್ತದೆ ಅಂತಂದರೆ, ಅಪರೋಕ್ಷ ಜ್ಞಾನವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಭಗವಂತನ ಸಾಕ್ಷಾತ್ಕಾರವಿದ್ದದ್ದರಿಂದ ಆ ಭಗವಂತನ ಸಾಕ್ಷಾತ್ಕಾರವೇ ಸದಾಕಾಲ ನಡಿಬೇಕಲ್ಲ, ಯಾವಾಗಲೂ ಆಗಬೇಕು. ಅದರಲ್ಲಷ್ಟು ಆನಂದ ಇದೆ. ಆನಂದ ಅಂದರೆ ಆನಂದ, ಪರಮಾನಂದವಿದೆ. ದೇವರ ದರ್ಶನವಾಗುವಾಗ ಎಷ್ಟು ಆನಂದವಾಗತ್ತೆ ಅಂತಂದರೆ, ಭೇರಿ ತಾಡನ ಮಾಡಿದರೂ ಆ ಆನಂದದಲ್ಲಿ ಮಗ್ನನಾದದ್ದರಿಂದ ಎಚ್ಚರವೇ ಆಗುವುದಿಲ್ಲ. ಇಷ್ಟರ ಮಟ್ಟಿಗೆ ಆನಂದವಾಗತ್ತೆ ಅಂತ ಹೇಳ್ತಾರೆ, ಹೌದಲ್ಲ? ಅಂಥ ಆನಂದದಲ್ಲಿ ಮಗ್ನನಾಗಬೇಕಾಗಿದ್ದರೆ ಆ ಭಗವಂತನ ಜ್ಞಾನವನ್ನೇ ಸದಾಕಾಲ ಮಾಡಿಕೊಂಡು 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 ಮುಂದುವರಿಬೇಕಾಗಿದ್ದದ್ದನ್ನು ಬಿಟ್ಟು ಮತ್ತೇನೋ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ, ಸಂಪಾದನೆ ಮಾಡಿದೆ, ಹೊಟ್ಟೆಗೆ ಹಾಕ್ಕೊಂಡೆ, ಹೆಂಡತಿಗೆ ಮಕ್ಕಳಿಗೆ ನೋಡಿದೆ, ಕ್ಷತ್ರಿಯರಾಗಿದ್ದರೆ ಯುದ್ಧವಾಡಿದೆ, ರಾಜ್ಯವನ್ನು ಆಳಿದೆ, ಇವೆಲ್ಲ ಏನಿದು ಕೆಲಸವಾ? ಇವು ಅಷ್ಟು ಮಹತ್ವದ ಕೆಲಸದ ಮುಂದೆ ಇವೆಲ್ಲ ಏನಿದು? ದರಿದ್ರ. ಭಗವಂತಂ ವಿನಾ, ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆಗೆ ಅನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ, ಪ್ರವೃತ್ಯಾದಿ ಪ್ರಕಾಶ ಅನ್ಯತ್ರ ವಿಷಯೇಷು ಪ್ರವೃತ್ಯಾದಿಕಂ ಆದಿಪದೇನ ತಜ್ಜನ್ಯ ಸುಖಾದಿಕಂ ತೇನ ಸಹಿತಂ ಪ್ರಕಾಶನಂ ಅನುಭವ. ಯಾದವಾರ್ಯರು ಬರೀತಾರೆ, ಪ್ರವೃತ್ಯಾದಿ ಪ್ರಕಾಶನಂ ಅಂದರೆ ಬೇರೆ ವಸ್ತುಗಳ ವಿಷಯದಲ್ಲಿ ಪ್ರವೃತ್ತಿಯಾಗತ್ತಲ್ಲ, ಯಾಕೆ? ಬೇರೆ ವಸ್ತುಗಳಿಂದ ಸುಖವಾಗತ್ತಲ್ಲ, ಯಾಕೆ? ಉಪ್ಪಿನಕಾಯಿ ಹಾಕಿದ್ರೆ ರುಚಿಯಾಗತ್ತಲ್ಲ, ಅಲ್ಲರಿ ದೇವರ ಮಾಡಿಕೊಳ್ಳತಕ್ಕಂತಹ ವ್ಯಕ್ತಿಗೆ ಊಟಕ್ಕೆ ಕೂತಾಗ ಉಪ್ಪಿನಕಾಯಿ ಹಾಕಿದ್ರೆ ರುಚಿಯಾಗೋದು ಹೇಗೆ? ದೊಡ್ಡ ಪ್ರಶ್ನೆ ಇದು. ಬಟಾಟ ವಡ ತಿನ್ನೋದೇ ಇಲ್ಲ ಅಪರೋಕ್ಷ ಜ್ಞಾನಿಗಳು. ಬಟಾಟೆ ನಿಷಿದ್ಧ, ಅದರಿಂದ ಬಿಟ್ಬಿಡಿ, ಯಾವುದು ನಿಷಿದ್ಧವಲ್ಲ ಅಂಥದ್ದನ್ನು ತಿಂತಾನೆ. ಮಾವಿನ ಹಣ್ಣು ತಿಂದಾಗ ಆನಂದವಾಗುತ್ತೆ, ರುಚಿಯಾಗಿದೆ, ಭಾರಿ ರುಚಿ, ನಿಷಿದ್ಧವಲ್ಲ, ಅತ್ಯಂತ ಉತ್ತಮ. ಎಲ್ಲ ತಿಂದದ್ದಕ್ಕೆ ಆನಂದ. ಹೇಗೆ ಆನಂದವಾಯಿತು? ಯಾಕಾಯಿತು? ಯಾಕೆಂದರೆ ಭಗವಂತನ ಆನಂದದಲ್ಲಿ ಅವರು ಮಗ್ನರಾಗಿರಬೇಕಾದದ್ದು. ಅದನ್ನು ಬಿಟ್ಟು ಈ ಕ್ಷುದ್ರವಾದ ಆನಂದದಲ್ಲಿ ಅವರಿಗೆ ಆಸಕ್ತಿ ಹೇಗೆ ಬಂತು, ಪ್ರವೃತ್ತಿ ಹೇಗೆ ಉಂಟಾಯಿತು, ಅವುಗಳ ಸಾಕ್ಷಾತ್ಕಾರ ಹೇಗಾಗ್ತದೆ ಅಂದರೆ ದೇವರಿಂದ ಚಲಿತ ಯಾಕಾಯಿತು ಅವರ ಮನಸ್ಸು? ದೇವರಿಂದ ಚಲಿತ ಯಾಕಾಯಿತು?
ಎನ್ನುವುದು ಬಹಳ ದೊಡ್ಡ ಪ್ರಶ್ನೆ. ಬಹಳ ದೊಡ್ಡ ಪ್ರಶ್ನೆ ಅಂದರೆ ನಾನು ಎಷ್ಟು ಹೇಳಿದರೂ ನಿಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಪ್ರಶ್ನೆ. ಯಾಕೆಂದರೆ ಭಗವಂತನ ದರ್ಶನ, ಭಗವಂತನ ದರ್ಶನದಿಂದ ಉಂಟಾಗುವ ಆನಂದ ಅಷ್ಟು ಅದ್ಭುತವಾದದ್ದು. ಏನು ವರ್ಣನೆ ಮಾಡಿದರೂ ಕಡಿಮೆ ಇದೆ. ದೇವರು ಎಷ್ಟು ದೊಡ್ಡವನೋ, ಈ ಮಾವಿನ ಹಣ್ಣಿಗಿಂತಲೂ ದೇವರದ್ದು ಎಷ್ಟು ದೊಡ್ಡವನು, ಉಪ್ಪಿನಕಾಯಿಗಿಂತಲೂ ದೇವರೇ ಅಷ್ಟು ದೊಡ್ಡವನು, ಭಕ್ಷ್ಯಭೋಜ್ಯಗಳಿಗಿಂತ ದೇವರೆಷ್ಟು ದೊಡ್ಡವನೋ ಅಷ್ಟು ಆ ಭಗವಂತನ ಆನಂದ ಅತ್ಯುತ್ತಮ ಈ ಆನಂದಕ್ಕಿಂತ. ಅಂದಮೇಲೆ ಅದಕ್ಕಾಗಿ ಹೇಳ್ತಾರೆ, ಭಗವಂತಂ ವಿನಾ, ಪರಮಾತ್ಮನನ್ನು ಬಿಟ್ಟು ಅನ್ಯತ್ರ ಬೇರೆ ಬೇರೆ ವಸ್ತುಗಳಲ್ಲಿ ಪ್ರವೃತ್ತಿ, ಮನುಷ್ಯನ ಮನಸ್ಸು ಪ್ರವೃತ್ತವಾಗೋದು, ಮನುಷ್ಯ ತೊಡಗುವುದು, ಅದನ್ನು ಸಂಪಾದನೆ ಮಾಡೋದು, ಅದನ್ನು ನೋಡುವುದು, ಅದರಿಂದ ಸುಖವನ್ನು ಅನುಭವಿಸೋದು ಇತ್ಯಾದಿ, ಇದೆಲ್ಲವೂ ಜ್ಞಾನಿನಾಪಿ ಕದಾಚಿತ್ ಸ್ಯಾತ್. ಜ್ಞಾನಿಗಳಾದ ಅಪರೋಕ್ಷ ಜ್ಞಾನಿಗಳೂ ಅಪರೋಕ್ಷ ಜ್ಞಾನಿಗಳಿಗೂ ಆಗತ್ತೆ. ಇದಕ್ಕೆ ಕಾರಣವೆಂದರೆ ಪ್ರಾರಬ್ಧ ಕರ್ಮಣೀವ, ಪ್ರಾರಬ್ಧ ಕರ್ಮನೇ ಇದಕ್ಕೆ ಕಾರಣ. ಅದಕ್ಕೆ ಯಾದವಾರ್ಯರು ಅತ್ಯದ್ಭುತವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಒಂದು ವಾಕ್ಯ ಇದೆ, ಏನಂತಾರೆ ಯಾದವಾರ್ಯರು ಅಂದರೆ, ನನು ಭಗವತ್ ಪೂಜಾರ್ಥತ್ವೇನ ಭಗವದ್ವ್ಯಾಪ್ತತ್ವೇನ ವಾ ವಿಷಯೇಷು ಅನುಭವ ಪ್ರವೃತ್ತ್ಯಾದಿಕಂಚ ಗುಣ ಏವ ಅತಃ ಕಥಂ ತಚ್ಛೇದ ಪ್ರಾರ್ಥನಂ ಇತ್ಯತಃ ಉಕ್ತಂ. ಯಾವ ಹಣ್ಣು, ಮಾವಿನ ಹಣ್ಣನ್ನು ತಂದೆ, ಯಾಕೆ ತಂದೆ? ದೇವರ ಪೂಜೆಗಾಗಿ ತಂದಿದ್ದೀನಿ. ಹಾಲು ತಂದೆ, ದೇವರ ಪೂಜೆಗಾಗಿ ತಂದಿದ್ದೇನೆ. ಹೂ ತಂದೆ, ದೇವರ ಪೂಜೆಗಾಗಿ ತಂದಿದ್ದೇನೆ. ತಪ್ಪೇನು? ಅದ್ಯಾಕೆ ಅಪರಾಧ? ಭಗವತ್ ಪೂಜಾರ್ಥತ್ವೇನ, ಭಗವಂತನ ಪೂಜೆಗೆ ಸಾಧನವಾಗಿದೆ ಎನ್ನುವುದಕ್ಕಾಗಿ ಹಾಲು, ಹಣ್ಣು, ಜೇನುತುಪ್ಪ, ಬಂಗಾರ, ಮಂಟಪ, ಹೂವು, ಇನ್ನನೇಕ ಪದಾರ್ಥಗಳು, ದೀಪ, ಧೂಪ, ಅನ್ನ, ನೈವೇದ್ಯ, ಬಡಿಗೆ ಇತ್ಯಾದಿ ಇತ್ಯಾದಿ ಎಲ್ಲ. ಹಾಗೆ ಬ್ರಾಹ್ಮಣ ಭೋಜನಕ್ಕಾಗಿ ನೂರಾರು ಜನರನ್ನು ಕರೆದೆ. ಯಾಕೆ? ಭಗವಂತನ ಪೂಜೆಗಾಗಿ, ಯಜ್ಞಯಾಗ, ತಪಸ್ಸಿಗಾಗಿ, ಉಪವಾಸಕ್ಕಾಗಿ, ದಾನಕ್ಕಾಗಿ, ಎಲ್ಲವೂ ಭಗವಂತನ ಪೂಜೆಗಾಗಿ ನಾನು ಮಾಡುವುದಾದರೆ ತಪ್ಪೇ. ಒಂದು. ಎರಡನೇದಾಗಿ ಭಗವದ್ವ್ಯಾಪ್ತತ್ವೇನ, ಪರಮಾತ್ಮ ಆಯಾ ವಸ್ತುಗಳಲ್ಲಿ ಅಧಿಷ್ಠಿತನಾಗಿದ್ದಾನೆ. ಆ ಹಣ್ಣಿನಲ್ಲಿ, ಹೂವಿನಲ್ಲಿ, ನೀರಿನಲ್ಲಿ, ಹಾಲಿನಲ್ಲಿ, ಎಲ್ಲ ವಸ್ತುಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಅಂತ ಆ ವಸ್ತುಗಳನ್ನು ಭೋಗ ಮಾಡಿದರೆ, ಅದನ್ನು ನೋಡಿದರೆ, ಅದನ್ನು ಭೋಗ ಮಾಡಿದರೆ, ಅದರಲ್ಲಿ ಪ್ರವೃತ್ತಿಯಾದರೆ ತಪ್ಪೇನು? ನೋಡಿ, ಭಗವತ್ ಪೂಜಾರ್ಥತ್ವೇನ ಭಗವದ್ವ್ಯಾಪ್ತತ್ವೇನ ಮಾ ವಿಷಯೇಷು ಅನುಭವ, ಇಷ್ಟನ್ನು ಹೇಳಿದ್ದಾರೆ. ಇದರ ಸ್ವಲ್ಪ ಹಿಗ್ಗಿಸಿದರೆ, ಇದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದರೆ ಏನಾಗ್ತದೆ ಗೊತ್ತೇನು? ಪರಮಾತ್ಮ ಇದರ ಆಕಾರನಾಗಿದ್ದಾನೆ, ಇದಕ್ಕೆ ಆಧಾರನಾಗಿದ್ದಾನೆ, ಇದಕ್ಕೆ ಆಶ್ರಯನಾಗಿದ್ದಾನೆ, ಇದಕ್ಕೆ ಜನಕನಾಗಿದ್ದಾನೆ, ಇದಕ್ಕೆ ರಕ್ಷಕನಾಗಿದ್ದಾನೆ, ಇದಕ್ಕೆ ಪ್ರೇರಕನಾಗಿದ್ದಾನೆ, ಇದಕ್ಕೆ ಪ್ರವರ್ತಕನಾಗಿದ್ದಾನೆ, ಇದಕ್ಕೆ ನಿವರ್ತಕನಾಗಿದ್ದಾನೆ. ಹೀಗೆ ದೇವರನ್ನು ಎಲ್ಲ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯ ಸರ್ವಜ್ಞಾನಾಜ್ಞಾನ ಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣಾತಿ ಪರಿಪೂರ್ಣತಮ ಸರ್ವದೋಷಾತಿ ದೂರ ಸರ್ವಾಚಿಂತ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ಭೇದ ವಿವರ್ಜಿತ ಅಂತ. ಈ ನಾನು ಯಾವುದೋ ಒಂದು ಬಂಗಾರವನ್ನು ನೋಡಿದೆ, ಬಂಗಾರದ ಹಾರವನ್ನು ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಳ್ಳುವಾಗ ಕೊರಳಲ್ಲಿ ಬಂಗಾರದ ಹಾರ, ಕೈಯಲ್ಲಿ ಖಡ್ಗ, ಉಂಗುರ, ಇದನ್ನು ಹಾಕಿಕೊಳ್ಳುತ್ತಾ ಇರುವಾಗ ಇದಕ್ಕೆ ಉತ್ಪಾದಕ, ಇದಕ್ಕೆ ಸಂಹಾರಕ, ಇದಕ್ಕೆ ನಕ್ಷಕ, ಇದಕ್ಕೆ ಪ್ರೇರಕ, ಇದಕ್ಕೆ ಪ್ರವರ್ತಕ, ಇದಕ್ಕೆ ಅಂತ ಇದರ ಅಂತರ್ಯಾಮ ಇತ್ಯಾದಿಯಾಗಿ ತಿಳಿದರೆ ತಪ್ಪೇನು? ಯಾಕೆ ತಿಳಿಬಾರ್ದು? ಮತ್ತು ತಿಳಿಯೋದು ಹೇಗೆ? ಭಗವಂತನನ್ನು ತಿಳಿಯೋದು ಹೇಗೆ ರೀ?
ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ ಅಂತ ತಿಳಿಯೋದು ತಪ್ಪೇನು? ಆದ್ದರಿಂದ ಹಾಗೆ ತಿಳಿದರೆ ತಪ್ಪೇನಿದೆ? ಅಂದರೆ ಶ್ರೀಮದಾಚಾರ್ಯರು ಎಲ್ಲ ವಸ್ತುಗಳನ್ನು ಏನು ನೋಡ್ತಾರಲ್ಲ, ಶ್ರೀಮದಾಚಾರ್ಯ ಈ ಬಿಲ್ಡಿಂಗನ್ನು ನೋಡ್ತಾ ಇದ್ದಾರೆ. ಈ ಬಿಲ್ಡಿಂಗನ್ನು ನೋಡ್ತಾ ಇರುವಾಗ ಇದಕ್ಕೆ ಉತ್ಪಾದಕನಾಗಿ, ಸಂಹಾರಕನಾಗಿ, ವಿನಾಶಕನಾಗಿ, ಪ್ರೇರಕನಾಗಿ, ಪ್ರವರ್ತಕನಾಗಿ, ನಿವರ್ತಕನಾಗಿ, ಇದರ ಅಂತರ್ಯಾಮಿಯಾಗಿ ಇತ್ಯಾದಿ 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 ಏನೇನು ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳದೇ ಇದ್ದಂತಹ ಇನ್ನನೇಕ ಸಂಬಂಧಗಳೇನಿವೆ, ಆ ಎಲ್ಲ ಸಂಬಂಧಪೂರ್ವಕವಾಗಿ ಈ ಈ ಮನೆಯನ್ನು ಶ್ರೀಮದಾಚಾರ್ಯ ನೋಡ್ತಾರೆ. ನಿಮ್ಮ ತಲೆ ಒಡೆದು ಹೋಗುತ್ತೆ, ಅರ್ಥವಾಗುವುದಿಲ್ಲ. ಸುಮ್ಮನೆ ಅಲ್ಲಿ ಶಬ್ದ ಏನಾಡಿದ್ದಾರೆ ಅಷ್ಟನ್ನು ತಿಳ್ಕೊಳ್ಳೋದಷ್ಟೇ. ಹಾಗಾಗಿ ಹೀಗೆ ಭಗವಂತನನ್ನು ತಿಳಿದರೆ ತಪ್ಪಿಲ್ಲವಲ್ಲ. ಅಂದ ಮೇಲೆ ಆ ವಿಧವಾದದ್ದನ್ನು ನೀನು ಬೇಡ, ಪರಿಹಾರ ಮಾಡಿಬಿಡು ಅಂತ ಯಾಕೆ ಬೇಡಿಕೊಂಡ್ರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯರ ಆ ಕೊಟ್ಟವು ಪ್ರಮಾಣದಲ್ಲಿಯ ಒಂದು ಶಬ್ದ. ಅದೇನು? ಭಗವಂತಂ ವಿನಾ. ದೇವರನ್ನು ಬಿಟ್ಟು ಕೇವಲ ಮನೆಯನ್ನು, ಬಂಗಾರವನ್ನು, ಹೆಂಡತಿಯನ್ನು, ಮಕ್ಕಳನ್ನು, ಹಣ್ಣನ್ನು, ಭೋಕ್ಷ್ಯವನ್ನು, ಭೋಜ್ಯವನ್ನು, ವಾಹನಗಳನ್ನು ಭೋಗ ಮಾಡುವುದು ಸರಿಯಲ್ಲ. ಅದರಲ್ಲಿ ಪ್ರವೃತ್ತಿಯಾದಿಗಳು ಸರಿಯಲ್ಲ. ಭಗವಂತನು ಇದನ್ನು ನಿರ್ಮಾಣ ಮಾಡಿದ್ದಾನೆ, ಭಗವಂತನು ಇದನ್ನು ರಕ್ಷಣೆ ಮಾಡಿದ್ದಾನೆ, ಭಗವಂತನು ಇದನ್ನು ಪ್ರವರ್ತನೆ ಮಾಡ್ತಾನೆ, ಭಗವಂತನು ಇದರಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಭಗವಂತ ಇದರಲ್ಲಿ ಅಂತ ಹೇಳಿ ಸತತವಾಗಿ ಭಗವಂತನಿಗೆ ಸಂಬಂಧಪಟ್ಟಂತೆ ಆ ವಸ್ತುಗಳನ್ನು ನಾವು ನೋಡುವುದು, ಅಥವಾ ಅದರಲ್ಲಿ ಪ್ರವೃತ್ತಿ, ಅಥವಾ ಅದನ್ನು ಭೋಗಿಸುವುದು, ಇದು ತಪ್ಪಲ್ಲ ಅಂತ ಯಾದವಾರ್ಯರು ಶ್ರೀಮದಾಚಾರ್ಯರ ವಾಕ್ಯಕ್ಕೆ, ಆ ವಾಕ್ಯದಲ್ಲಿರುವ ಭಗವಂತಂ ವಿನಾ ಅನ್ನುವ ಶಬ್ದವೇನಿದೆಯಲ್ಲ ಅದಕ್ಕಿಷ್ಟ ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯ. ಇವೆಲ್ಲ ಅಲ್ಟಿಮೇಟಿವ್, ಇದರ ಮೇಲೆ ಇನ್ನೇನಿಲ್ಲ, ಏನಿಲ್ಲ. ಭಗವಂತಂ ವಿನಾನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ. ಪರಮಾತ್ಮನನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ಪ್ರವೃತ್ತಿಯಾದಿಗಳೇನಿವೆಯೋ ಇವುಗಳಿಗಿದು ಪ್ರಾರಬ್ಧ ಕರ್ಮದಿಂದ ಜ್ಞಾನಿಗಳಿಗೂ ಆಗತ್ತೆ. ಈ ಪ್ರವೃತ್ತಿಯಾದಿಗಳೇನಿವೆಯೋ ಇವುಗಳಿಗೇನೆ ದ್ವೈತ ದೃಷ್ಟಿ ಅಂತ ಹೆಸರು. ದ್ವೈತ ದೃಷ್ಟಿ ಅಂತಂದರೆ ಇಬ್ಬರು ಅಂತನೂ ಅರ್ಥವಲ್ಲ. ದ್ವೈತ ದೃಷ್ಟಿ ಅಂದರೆ ದೇವರನ್ನು ಬಿಟ್ಟು ಸ್ವತಂತ್ರವಾಗಿ ಇದೆಲ್ಲ ಪದಾರ್ಥಗಳಿವೆ ಎಂದಾಗಿ ತಿಳಿದುಕೊಳ್ಳುವುದು. ಆ ವಿಧವಾದ ದ್ವೈತ ದೃಷ್ಟಿ ಏನಿದೆ ಸ್ವಾಮಿ, ಅದನ್ನು ಅಪರೋಕ್ಷ ಜ್ಞಾನವೆಂಬಂತಹ ಉತ್ತಮವಾದ ಖಡ್ಗವನ್ನು ನನಗೆ ಕೊಟ್ಟು ನನ್ನಿಂದ ಅದನ್ನು ಕತ್ತರಿಸುವಂತೆ ಮಾಡು. ಎಂದೂ ದೇವರಿಲ್ಲದೆ ಒಂದು ಗುಂಜಿ ಬಂಗಾರವನ್ನು, ಒಂದು ಬಟ್ಟಲು ಹಾಲನ್ನು, ಒಂದು ತುತ್ತು ಅನ್ನವನ್ನು ತಿನ್ನುವ ಪ್ರಸಂಗವನ್ನು ಕೊಡಬೇಡ. ದೇವರ ಸ್ಮರಣೆ ಆಗಬೇಕು. ಇದರಲ್ಲಿ ದೇವರ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿದ್ದಾನೆ. ಈ ಕಾರ್ಯ ಭಗವಂತನ ಪೂಜೆ ಇತ್ಯಾದಿಯಾಗಿ ಅನುಸಂಧಾನದಿಂದ, ಜ್ಞಾನದಿಂದ ನನಗೆ ಬರಲಿ. ಬೇಕಾದಷ್ಟು ಪ್ರವೃತ್ತಿ ಬರಲಿ, ಎಷ್ಟೇ ಭೋಗ ಬರಲಿ, ಎಷ್ಟೇ ಜ್ಞಾನ ಬರಲಿ, ಅಂದರೆ ಲೌಕಿಕ ವಿಷಯದ ಅನುಭವ ಬರಲಿ. ದೇವರಿಲ್ಲದೆ ನನಗೆ ಸರ್ವಥ ಅನುಭವ ಬೇಡ, ಕ್ರಿಯೆ ಬೇಡ, ಆ ವಸ್ತುಗಳ ಭೋಗ ಬೇಡ. ತಾಂ ದ್ವೈತ ದೃಷ್ಟಿಯಮ್ಮೆ ದೇವ ಛಿಂಧಿ ಜ್ಞಾನವರಾಸಿನ. ಇದನ್ನು ನನಗೆ ಅಪರೋಕ್ಷ ಜ್ಞಾನವೆಂಬಂತಹ ಖಡ್ಗದಿಂದ ನನ್ನ ಈ ದ್ವೈತ ದೃಷ್ಟಿಯನ್ನು ಕತ್ತರಿಸಿ ಹಾಕು ಎಂಬುದಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾರೆ ಬ್ರಹ್ಮಪುರಾಣದಲ್ಲಿ. ಆ ವಿಧವಾದಂತಹ ಏನೊಂದು ದ್ವೈತ ಸಂಶಯವಿತ್ತಲ್ಲ, ಅದನ್ನು ಅರ್ಜುನ ಕಳೆದುಕೊಂಡಿದ್ದ. ಅಂದರೆ ಏನನ್ನೇ ನೋಡಿದರೂ ಕೂಡ ದೇವರ ಅನುಸಂಧಾನ, ಏನನ್ನೇ ಕಂಡರೂ ದೇವರು, ಯಾವುದರಲ್ಲೇ ಕ್ರಿಯೆಯನ್ನು ಮಾಡಿದರೆ ದೇವರು, ಯಾವುದನ್ನೇ ಭೋಗ ಮಾಡುವಾಗಲೂ ದೇವರು. ಜ್ಞಾನ, ಕ್ರಿಯೆ, ಭೋಗ ಎಲ್ಲದಕ್ಕೂ ಭಗವಂತನನ್ನು ಇಟ್ಟುಕೊಂಡೇ, ಭಗವಂತನಿಲ್ಲದೇ ಇಲ್ಲ.
ಇಂಥ ಅವಸ್ಥೆಯನ್ನು ಪಡೆದಿದ್ದ. ಇದು ದ್ವೈತ ಸಂಶಯವನ್ನು ಕತ್ತರಿಸಿಕೊಂಡ ಸ್ಥಿತಿ. ಅಂಥ ದ್ವೈತ ಸಂಶಯವನ್ನು ಕತ್ತರಿಸಿಕೊಂಡ ಸ್ಥಿತಿಯಲ್ಲಿ ಇದ್ದ. ಆ ಸ್ಥಿತಿಯನ್ನು ತಲುಪಿದ್ದ. ಯಾಕೆ? ಬ್ರಹ್ಮ ಸಂಪತ್ಯ. ಯಾರು? ಅರ್ಜುನ. ವಿಶೋಕೋ ಬ್ರಹ್ಮ ಸಂಪತ್ಯ ಸಂಚಿನ್ನ ದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾತ್ ಅಸಂಭವ. ಹೀಗೆ ಹೇಳ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೂ ಅದರ ಮುಂದಿನ ಶ್ಲೋಕಗಳಿವೆ. ಅವುಗಳನ್ನು ನಾನು ಈಗ ಆರಂಭ ಮಾಡಿದರೆ ಬಹಳ ಹೆಚ್ಚು ದೀರ್ಘಕಾಲವಾಗಬಾರದು ಅನ್ನೋದಕ್ಕಾಗಿ ಬಿಟ್ಟಿದ್ದೇನೆ. ಆದಷ್ಟು ಮಾಡಿ ನಾಳೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ನಾಳೆ ನಮ್ಮ ತುಂಬ ಆತ್ಮೀಯರಾಗಿರುವಂತಹ ಕ್ಯಾಲಿಫೋರ್ನಿಯಾದಲ್ಲಿ ಒಬ್ಬರು ನಮ್ಮ ಅಭಿಮಾನಿಗಳು, ಅದು ದೇವರು ಹಚ್ಚಿದ ಋಣಾನುಬಂಧ. ಅವರು ಅನೇಕ ದಿನಗಳಿಂದ ಹಿಂದೆ ಇಂಗ್ಲೀಷಿನಲ್ಲಿ ಪ್ರವಚನವನ್ನು ಮಾಡಿಸಿದರು. ಆ ರೀತಿಯಾಗಿ ಆಂಗ್ಲ ಭಾಷೆಯಲ್ಲಿ ಕೆಲವು ವಿಷಯಗಳನ್ನು, ಟಾಪಿಕ್ಗಳನ್ನು ತೆಗೆದುಕೊಂಡು ಉಪನ್ಯಾಸ ಮಾಡಿರಿ, ಗ್ಲೋಬಲ್ ಪ್ಲ್ಯಾಟ್ಫಾರ್ಮಿನಲ್ಲಿ ಅದು ಇರಲಿ, ಒಂದು ಸ್ಪೆಷಲ್ ಆದಂತಹ ಯೂಟ್ಯೂಬ್ ಚಾನಲ್ ಮಾಡುವವರಿದ್ದಾರೆ. ಅದರಲ್ಲಿ ಕೇವಲ ಮಧ್ವ ಸಿದ್ಧಾಂತದ ಆಂಗ್ಲ ಭಾಷೆಯಲ್ಲಿರುವಂತಹ ಉಪನ್ಯಾಸಗಳನ್ನು, ನನ್ನ ಉಪನ್ಯಾಸಗಳನ್ನು ಒಂದು ಕಡೆಗೆ ಸಂಕಲನ ಮಾಡಿ ಹಾಕೋಣ. ಯಾರಾದರೂ ಶ್ರೀಮದ್ ಆಚಾರ್ಯರ ಒಂದೊಂದು ತತ್ವದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಹಂಬಲ ಇದ್ದವರು ಆಯಾ ಉಪನ್ಯಾಸಗಳನ್ನು ಕೇಳಿದರೆ ಹೆಚ್ಚು ಕಡಿಮೆ ಅವರಿಗೆ ಸ್ಪಷ್ಟವಾಗಬೇಕು, ಎಲ್ಲ ಅನೇಕ ವಿಷಯಗಳು ಅವರಿಗೆ ಸೇರಬೇಕು ಅಂತನ್ನುವ ಅಭಿಲಾಷೆಯಿಂದ, ಅತ್ಯಂತ ಕಳಕಳಿಯಿಂದ ತುಂಬ ದಿನದಿಂದ ಬೆನ್ನತ್ತಿದ್ದಾರೆ. ನನಗೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತನ್ನುವಂಥ ವಿದ್ಯಾರ್ಥಿಗಳ ಪಾಠ ಇತ್ಯಾದಿಗಳಲ್ಲಿ ಆಗಿಲ್ಲ. ನಾಳಿನ ದಿವಸ ಅದನ್ನು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಎಲ್ಲರಿಗೂ ತಿಳಿಸ್ಲಿಕ್ಕೂ ಆಗಲಿಲ್ಲ ನನಗೆ. ಇರಲಿ, ಅಂತೂ ಆ ಕಾರ್ಯಕ್ರಮ ಬೆಳಗ್ಗೆ 8ರಿಂದ 9ರವರೆಗೆ ಈ ಸಲ ನಾಳಿನ ದಿವಸ ಇಟ್ಕೊಳ್ಬೇಕು. ಪ್ರತಿ ತಿಂಗಳು 1 ಅಥವಾ 2 ದಿವಸ, ಶನಿವಾರ ಭಾನುವಾರದಂತೆ ಅವರೆಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಇಟ್ಕೊಳ್ಬೇಕು ಅಂತ ಇದೆ. ಹಾಗಾಗಿ ನಾನು ಹಾಗೆ ಅನ್ಕೋತಾ ಇದ್ದೆ. ಯಾಕೆಂದರೆ ಕೆಲವು ತತ್ವಗಳನ್ನು ಕೆಲವು ಅನೇಕರು ನಮ್ಮ ನಿತ್ಯ ಸುಧಾಪಾಠಕ್ಕೆ ಬರುವಂತಹ ಸದ್ಗೃಹಸ್ಥರು ಕೂಡ, ಜಿಜ್ಞಾಸುಗಳು ಕೂಡ ಅನೇಕ ವಿಷಯಗಳನ್ನು ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ವಿಶೇಷವಾಗಿ ಉಪನ್ಯಾಸವನ್ನು ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಆ ವಿಷಯವನ್ನೇ ತೆಗೆದುಕೊಂಡು ಡೀಲ್ ಮಾಡ್ತಾ ಉಪನ್ಯಾಸವನ್ನು ಮಾಡಿರಿ ಅಂತ ಅನೇಕ ಜನರು ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದ ಆ ಉಪನ್ಯಾಸ ನಾಳೆ 8ರಿಂದ 9ರವರೆಗೆ ಇರ್ತದೆ. 9ಕ್ಕೆ ಒಂದು 5 ನಿಮಿಷ ಇದ್ದಾಗಲೇ ಮುಗಿಸಬೇಕಾಗಿದೆ ನಾಳಿನ ಕೆಲವು ಕಾರ್ಯಕ್ರಮಗಳಿದ್ದರಿಂದ. 8ರಿಂದ ಪ್ರಾರಂಭವಾಗಿ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಮಾಡಿ ನಾಳೆ ಮುಗಿಸ್ತೇನೆ. ಮತ್ತು ಮುಂದೆ ಪ್ರತಿ ತಿಂಗಳಿಗೂ 1 ದಿವಸ ಅಥವಾ 2 ದಿವಸ ಈ ರೀತಿ ವಿಶೇಷವಾದ ಉಪನ್ಯಾಸಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ತಮ್ಮ ಬೇಕಾದ ಇಷ್ಟ ಮಿತ್ರರಿಗೂ ಅದನ್ನು ತಿಳಿಸಬಹುದು. ಪರದೇಶದಲ್ಲಿದ್ದವರು, ಈ ದೇಶದಲ್ಲಿದ್ದವರು ಶ್ರೀಮದ್ ಆಚಾರ್ಯರ ಪ್ರಧಾನವಾದ ವಿಷಯಗಳನ್ನು, ಸಿದ್ಧಾಂತವನ್ನು ತಿಳಿದುಕೊಳ್ಳುವ ಒಂದು ಸಾಧನೆಯನ್ನು ಮಾಡಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.